ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ಆಧಾರದ ಸುಸ್ವಾಗತ. ನಾನು ಈಗಾಗಲೇ ಎಲೆಕ್ಟ್ರಿಸಿಟಿ ಬಗ್ಗೆ ಸಾಕಷ್ಟು ನಿಮಗೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ. ತಾವು ಎಲ್ಲರೂ ನೋಡಿದ್ದೀರಿ, ಪ್ರೋತ್ಸಾಹ ಮಾಡಿದ್ದೀರಿ. ಅದೇ ಥರ ಈಗ ಒಂದು ಹೊಸ ವಿಡಿಯೋ ಜೊತೆ ಬರ್ತಾಯಿದ್ದೀನಿ. ಇದು ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಇದು GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯವರಿಗೆ ಅನ್ವಯ ಆಗುವಂಥದ್ದು ಒಂದು ಸೆಟ್ ಬ್ಯಾಕ್ ಅಮೆಂಡ್ಮೆಂಟ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದ್ರ ಬಗ್ಗೆ ಈಗ ಆಲ್ರೆಡಿ 11/11/2025 ಅಂದರೆ ಕಳೆದ ವರ್ಷ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಆಗಿತ್ತು. ಇದಕ್ಕೆ ಸೆಟ್ ಬ್ಯಾಕ್ ಅಮೆಂಡ್ಮೆಂಟು ಮಾಡಲಿಕ್ಕೋಸ್ಕರ ಪಬ್ಲಿಕ್ಕಿಂದ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಿದರು. 1 ತಿಂಗಳು 11/12/2025 ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಇತ್ತು. ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಹೇಳಿ ಸುಮಾರು ಜನ ನೀವು ಅಬ್ಜೆಕ್ಷನ್ನು ಫೈಲ್ ಮಾಡಿದಿರಿ. ಎಲ್ಲ ಅಬ್ಜೆಕ್ಷನನ್ನು ಪರಿಶೀಲನೆ ಮಾಡಿ ಕಡೆಗೆ ಇವರು 5/1/2026 ನೋಟಿಫಿಕೇಷನನ್ನು ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಅಂಡರ್ ಸೆಕ್ರೆಟರಿ ಟು ಅರ್ಬನ್ ಡೆವಲಪ್ಮೆಂಟ್ ಅವರು ಒಂದು ನೋಟಿಫಿಕೇಷನ್ ಫೈನಲ್ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಯಾವ್ಯಾವ ಸೈಜ್ ಆಫ್ ಸೈಟ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಆ ವ್ಯಾಪ್ತಿನಲ್ಲಿ ಯಾವ್ಯಾವ ಸೈಜು ಸೈಟ್ಗೆ ಎಷ್ಟೆಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋದ್ರ ಬಗ್ಗೆ ಫೈನಲ್ ನೋಟಿಫಿಕೇಷನ್ನ 5/1/2026 ಹೊರಡಿಸಿದ್ದಾರೆ. ಇದ್ರ ಪ್ರಕಾರ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇದು ಅಂತ ಅಂದರೆ ಇದಕ್ಕೆ ಯಾವುದಕ್ಕೆ ಪೂರಕವಾಗಿ ಹೊರಡಿಸಿದ್ದಾರೆ ಅಂದರೆ 11/11/2025 ನಾನು ಏನು ಹೇಳಿದೆ ನನ್ನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಈ ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಇದು ಅಂಡರ್ ಸೆಕ್ಷನ್ 13E ಆಫ್ ದಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ 1961 ಇದಕ್ಕೆ ಅಮೆಂಡ್ ಮಾಡಿದ್ದಾರೆ. ಕರ್ನಾಟಕ -11-1963 ಇದಕ್ಕೆ 61 ಮತ್ತು 63 ಎರಡಕ್ಕೂ ಸೆಟ್ ಬ್ಯಾಕ್ ಬಗ್ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇದು ಬಂದು 5/1/2026 ಅಂಡರ್ ಸೆಕ್ರೆಟರಿ ಫ್ರಮ್ ದಿ ಅರ್ಬನ್ ಡೆವಲಪ್ಮೆಂಟ್ ಇವರು ಎಲ್ಲ ಅಬ್ಜೆಕ್ಷನ್ಸು ಏನೇನು ಪಬ್ಲಿಕ್ ಅಬ್ಜೆಕ್ಷನ್ಸ್ ಇತ್ತು ಅದೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಸೇಮ್ ಸ್ಲ್ಯಾಬ್ ಉಳಿಸ್ಕೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ನಿಮಗೆಲ್ಲ ಹೇಳಿದ್ದೆ, ಫಸ್ಟು ಸ್ಲ್ಯಾಬಲ್ಲಿ 60 ಸ್ಕ್ವೇರ್ ಮೀಟರ್ವರೆಗಿದ್ದು ಫಸ್ಟ್ ಸ್ಲ್ಯಾಬ್ ಅಂದರೆ 645.8 ಸ್ಕ್ವೇರ್ ಫೀಟ್ ಬರುತ್ತೆ. ಅದು 60 ಸ್ಕ್ವೇರ್ ಮೀಟ್ರಿಗೆ 645.8 ಸ್ಕ್ವೇರ್ ಫೀಟ್ ಬರುತ್ತೆ. ಇಷ್ಟು ಏರಿಯಾ ಒಳಗಿರುವಂಥ ಸೈಟ್ಗಳಿಗೆ ಫ್ರಂಟಲ್ಲಿ ಎಷ್ಟು ಬಿಡಬೇಕು ಅಂದರೆ 0.75 ಮೀಟರ್ಸ್ ಅಂದರೆ 2.3 ಫೀಟ್ ಅಂದರೆ 2.75 ಮೀಟರ್ ಅಥವಾ 2.3 ಫೂಟ್ ಇಷ್ಟನ್ನು ಫ್ರಂಟಲ್ಲಿ ಬಿಡಬೇಕು. ರೇರಲ್ಲಿ ಏನು ಬಿಡುವಂಥದ್ದೇನಿಲ್ಲ. ಮತ್ತು 0.6 ಮೀಟರ್ ಆನ್ ಎನಿ ಸೈಡ್ ಆಫ್ ದಿ ಸೈಟ್, ಬಲಕ್ಕೆ ಅಥವಾ ಎಡಕ್ಕೆ ಯಾವಾಗ ಎಲ್ಲೇ ಆದ್ರೂ 0.6 ಮೀಟರನ್ನು ಒಂದು ಕಡೆ ಬಿಡಬೇಕು. ಒಂದು ಕಡೆ ಅದು 0.6 ಮೀಟರ್ ಅಥವಾ 1.96 ಫೂಟ್ ಇಷ್ಟನ್ನು ಬಿಡಬೇಕು. ಯಾವುದಕ್ಕೆ ಅಂತ ಅಂದರೆ 60 ಸ್ಕ್ವೇರ್ ಮೀಟರ್ ಒಳಗಡೆ ಇರುವಂಥ ಸೈಟ್ ಏರಿಯಾ ಅಥವಾ 645.8 ಸ್ಕ್ವೇರ್ ಫೂಟ್ ಇಷ್ಟೊಳಗಿರುವಂಥ ಸೈಟ್ಗಳಿಗೆ ಆಫ್ಸೆಟ್ ಈ ಥರ ಬಿಡಬೇಕು. ಫ್ರಂಟಲ್ಲಿ 0.75 ಮೀಟ್ರು, ರೇರಲ್ಲಿ ಬಿಡುವಂತಹದ್ದೇನಿಲ್ಲ. ಐದರ್ ಲೆಫ್ಟ್ ಆರ್ ರೈಟಲ್ಲಿ 0.6 ಮೀಟ್ರನ್ನ ಬಿಡಬೇಕು. 0.6 ಅಥವಾ 1.96 ಫೂಟ್ ಬಿಡಬೇಕು ಅಂತ ಅಂದ್ಬಿಟ್ಟು ಅಮೆಂಡ್ ಮಾಡಿದ್ದಾರೆ ಹೊಸದಾಗಿ. ಇದು ಈಗಿನ ಲೇಟೆಸ್ಟ್ ಸೆಟ್ ಬ್ಯಾಕ್ ಅಮೆಂಡ್ಮೆಂಟ್. ನೆಕ್ಸ್ಟು ಬಂದು 60ರಿಂದ 160 60 to 150 ಸ್ಕ್ವೇರ್ ಮೀಟರ್ 60 to 150 ಸ್ಕ್ವೇರ್ ಮೀಟರ್ ಅಥವಾ 1614.5 ಸ್ಕ್ವೇರ್ ಫುಟ್ ಇಷ್ಟು ಒಳಗಿರುವಂಥವು ಸೈಟ್ಗಳು. ಇದಕ್ಕೆ
ಫ್ರಂಟಲ್ಲಿ 0.9 ಮೀಟರ್ ಬಿಡಬೇಕು, ಅಂದರೆ 2.95 ಫುಟ್ ಇಷ್ಟು ಬಿಡಬೇಕು. ರೇರಲ್ಲಿ 0.7 ಮೀಟರ್ ಬಿಡಬೇಕು, 2.3 ಫುಟ್ ಇಷ್ಟು ಬಿಡಬೇಕು. ಮತ್ತು ಎನಿ ಒನ್ ಸೈಡ್ ಐದರ್ ರೈಟ್ ಅಥವಾ ಲೆಫ್ಟಲ್ಲಿ 0.7 ಮೀಟರ್ ಅಂದರೆ 2.3 ಫುಟ್ಟನ್ನು ಬಿಡಬೇಕು ಅಂತ ಅಂದ್ಬಿಟ್ಟು ಅಮೆಂಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಸ್ಲ್ಯಾಬ್ ಆಯಿತು. ಥರ್ಡ್ ಸ್ಲ್ಯಾಬ್ ಬಂದು 150 to 250 ಸ್ಕ್ವೇರ್ ಮೀಟರ್ ಅಥವಾ 2691 ಸ್ಕ್ವೇರ್ ಫುಟ್ ಅಂದರೆ 2691 ಚದರ ಅಡಿ ಒಳಗೆ ಇರುವಂಥ ಸೈಟ್ಗಳು ಫ್ರಂಟಲ್ಲಿ 1 ಮೀಟ್ರ್ ಬಿಡಬೇಕು, ಅಂದರೆ 3.3 ಫುಟ್ ಬಿಡಬೇಕು. ಇದರಲ್ಲಿ ರೇರಲ್ಲಿ 0.8 ಮೀಟ್ರ್ ಬಿಡಬೇಕು, ಅಂದರೆ 2.62 ಫುಟ್. ಮತ್ತು ರೈಟು ಲೆಫ್ಟಲ್ಲಿ 0.8 ಮೀಟ್ರ್ ಬಿಡಬೇಕು, ಅಂದರೆ 2.62 ಫುಟನ್ನು ಬಿಡಬೇಕು ಅಂತ ಅಂದ್ಬಿಟ್ಟು ಥರ್ಡ್ ಸ್ಲ್ಯಾಬಲ್ಲಿ ಅಮೆಂಡ್ ಮಾಡಿದ್ದಾರೆ. ಫೋರ್ತ್ ಸ್ಲ್ಯಾಬ್ ಬಂದು 250 to 4000 ಸ್ಕ್ವೇರ್ ಮೀಟರ್ ಅಂದರೆ 43055.6 ಸ್ಕ್ವೇರ್ ಫುಟ್ ಆಗುತ್ತೆ. ಅದು 43,055 ಸ್ಕ್ವೇರ್ ಫುಟು. ಅದರಲ್ಲಿ ಬೇರೆ ಥರ ಮಾಡಿದ್ದಾರೆ. 12% ಆಫ್ ದಿ ಡೆಪ್ತ್ ಅಂದರೆ 40-60 ಅಂತಂದರೆ 60 ಫುಟು ಡೆಪ್ತ್ ಅಂತ ಇಟ್ಕೋಬೇಕು. ಆ ಡೆಪ್ತಲ್ಲಿ 12% ಫ್ರಂಟ್ಗೆ ಬಿಡಬೇಕು. 60ರಲ್ಲಿ 12% ಫ್ರಂಟಿಗೆ ಬಿಡಬೇಕು, ಬ್ಯಾಕಲ್ಲಿ 8% ಬಿಡಬೇಕು, ಮತ್ತು ರೈಟು ಲೆಫ್ಟು 8% ಆಫ್ ದಿ ವಿಡ್ತ್ ಬಿಡಬೇಕು. 40ರಲ್ಲಿ 8% ರೈಟ್ಗೆ, 8% ಲೆಫ್ಟ್ಗೆ, ಎರಡೂ ಸೈಡು ಬಿಡಬೇಕು. ಈ ಸೈಜು ಸೈಟು 250ರಿಂದ 4,000 ಸ್ಕ್ವೇರ್ ಮೀಟರ್ವರೆಗೆ. ಅಲ್ಲಿ 40, 60, 50, 80 ಇವೆಲ್ಲ ಕವರ್ ಆಗಿಬಿಡ್ತಾವೆ ಸೈಟ್ಗಳು. ಫಸ್ಟ್ ಸ್ಲ್ಯಾಬಲ್ಲಿ ನಾನು ಹೇಳೋದು 20-30ವರೆಗೆ ಕವರ್ ಆಗುತ್ತೆ ಸೈಟ್ ಸೈಜು. ಸೆಕೆಂಡ್ ಸ್ಲ್ಯಾಬಲ್ಲಿ ಬಂದು 60ರಿಂದ 150 ಸ್ಕ್ವೇರ್ ಮೀಟ್ರು, 30-50 ಅಳತೆ ಅಡಿವರೆಗೆ ಕವರ್ ಆಗುತ್ತೆ. ಥರ್ಡ್ ಸ್ಲ್ಯಾಬ್ ಬಂದು 50-80ವರೆಗೂ ಕವರ್ ಆಗಿಬಿಡುತ್ತೆ. ಇದು 30-50ವರೆಗೆ ಕವರ್ ಆಗುತ್ತೆ ಥರ್ಡ್ ಸ್ಲ್ಯಾಬ್ ಬಂದು. ಫೋರ್ತ್ ಸ್ಲ್ಯಾಬ್ ಬಂದು 40-60 ಮತ್ತು 50-80 ಅದಕ್ಕಿಂತ ಹೆಚ್ಚಿನ ಸೈಟ್ಗಳು ಕವರ್ ಆಗ್ತವೆ. ಇಲ್ಲಿವರೆಗೆ 4 ಸ್ಲ್ಯಾಬನ್ನು ಮಾಡಿದ್ದಾರೆ. ಈ 4,000 ಸ್ಕ್ವೇರ್ ಫುಟ್ವರೆಗೆ 4 ಸ್ಲ್ಯಾಬ್ ಮಾಡಿದ್ದಾರೆ. 4,000 ಸ್ಕ್ವೇರ್ ಮೀಟ್ರ್ವರೆಗೆ. 4,000 ಸ್ಕ್ವೇರ್ ಮೀಟರ್ ಮೀರಿದ ಎಲ್ಲ ಕಟ್ಟಡಗಳಿಗೆ, ಎಲ್ಲ ಸೈಜ್ ಇರುವಂಥ ಎಲ್ಲ ಕಟ್ಟಡಗಳಿಗೆ ಪ್ರತಿ ಅಂದರೆ ಹಿಂದೆ ಮುಂದೆ ರೈಟು ಲೆಫ್ಟು ಎಲ್ಲ 5 ಮೀಟ್ರು ಬಿಟ್ಟು ಕಟ್ಟಬೇಕು. 5 ಮೀಟ್ರ್ ಬಿಟ್ಟು ಕಟ್ಟಬೇಕು ಅಂತ ಅಂದ್ಬಿಟ್ಟು ಈಗ ಹೊಸ ಅಮೆಂಡ್ಮೆಂಟು 5/1/2026ರಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್, ಇದು 2015ಗೆ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನು ಇದನ್ನು ಮಾಡಿದ್ದಾರೆ. ಮತ್ತು ಇಂಡಸ್ಟ್ರಿಯಲ್ ಸೈಟ್ಗೆ ಅಪ್ ಟು 500 ಸ್ಕ್ವೇರ್ ಮೀಟ್ರು. ಗ್ರೌಂಡ್ ಕವರೇಜು ಬಂದು 75% ಇರಬೇಕು ಅಂತ ಹೇಳ್ತಾರೆ. ಫ್ಲೋರ್ ಏರಿಯಾ ರೇಷಿಯೋ 1.5% ರೇಷಿಯೋ 1.5 ಇರಬೇಕು. ಸೆಟ್ ಬ್ಯಾಕು ಫ್ರಂಟಲ್ಲಿ 12% ಆಫ್ ದಿ ಡೆಪ್ತು, ಅಂದರೆ ನಿಮ್ಮದು ಫ್ರಂಟು ಸೈಜ್ ಸೈಟ್ ಎಷ್ಟಿರುತ್ತೆ ಆ ಡೆಪ್ತ್ ಮೇಲೆ ಮುಂದಿನಿಂದ ಹಿಂದಕ್ಕೆ ಆ ಡೆಪ್ತ್ ಮೇಲೆ 12% ಬಿಡಬೇಕು. ರೇರ್ ಸೈಡಲ್ಲಿ 8% ಬಿಡಬೇಕು ಅಂತ ಅಂದ್ಬಿಟ್ಟು ಅಪ್ ಟು 500 ಸ್ಕ್ವೇರ್ ಮೀಟರ್ ಇರುವಂಥ ಕಟ್ಟಡ ಇಂಡಸ್ಟ್ರಿಯಲ್ ಸೈಟ್ಗಳಿಗೆ ಮಾಡಿದ್ದಾರೆ. 500ಇಂದ 1000 ಸ್ಕ್ವೇರ್ ಮೀಟರ್ವರೆಗೆ ಗ್ರೌಂಡ್ ಕವರೇಜು 60%. ಮತ್ತು ಫ್ಲೋರ್ ಏರಿಯಾ ರೇಷಿಯೋ 1.25. ಫ್ರಂಟಲ್ಲಿ 4.5% ಬಿಡಬೇಕು, ರೇರಲ್ಲಿ 4.5% ಬಿಡಬೇಕು ಅಂತ ಮಾಡಿದ್ದಾರೆ. ಮತ್ತು 1000ಇಂದ 3000ವರೆಗೆ 50% ಗ್ರೌಂಡ್ ಏರಿಯಾ ಕವರ್ ಮಾಡ್ಕೋಬೇಕು. 1 FAR ಇದೆ. ಫ್ಲೋರ್ ಏರಿಯಾ ರೇಷಿಯೋ 6% ಫ್ರಂಟಲ್ಲಿ, 6% ಲೆಫ್ಟಲ್ಲಿ ಬಿಡಬೇಕು.
ಅಬೌವ್ 3000 ಸ್ಕ್ವೇರ್ ಮೀಟರ್ ಇರುವಂಥ ಕಟ್ಟಡಗಳಿಗೆ, ಇಂಡಸ್ಟ್ರಿಯಲ್ ಸೈಟ್ಸ್ಗೆ 45% ಗ್ರೌಂಡು ಕವರೇಜು, 1 FAR ರೇಷಿಯೋ, ಫ್ಲೋರ್ ಏರಿಯಾ ರೇಷಿಯೋ ಅಂತ. ಅದು ಸೆಟ್ ಬ್ಯಾಕ್ ಬಂದು 10% ಫ್ರಂಟಿಗೆ ಬಿಡಬೇಕು, 8% ಬ್ಯಾಕ್ ಬಿಡಬೇಕು ರೇರ್ ಸೈಡಲ್ಲಿ. ಇಷ್ಟನ್ನು ಅಮೆಂಡ್ ಮಾಡಿದ್ದಾರೆ. ಈಗ ಆ್ಯಕ್ಚುಲಾಗಿ ಹಿಂದೆ ಏನು ಸೆಟ್ ಬ್ಯಾಕ್ ರೂಲ್ಸ್ ಇತ್ತು ಅದರಲ್ಲಿ ಜಾಸ್ತಿ ಇತ್ತು, ಈಗ ಕಡಿಮೆ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನಿಮಗೆ ಯುಟಿಲೈಸೇಷನ್ನು ಸೈಟನ್ನು ಜಾಸ್ತಿ ಮಾಡ್ಕೋಬೋದು. ಸೊ ಹಂಗಾಗಿ ನೀವು ಏನಾದ್ರೂ ಈಗ ಕಟ್ಟೂರಿದ್ದರೆ ಅಥವಾ ಕಟ್ಬಿಟ್ಟಿದ್ರೆ ನಿಮ್ಮ ಸೈಟ್ ಏರಿಯಾ ಈ ನೋಟಿಫಿಕೇಷನ್ ಪ್ರಕಾರ ನೋಡ್ಕೊಂಡು ನಿಮಗೆ OC ಅಥವಾ CCಗೆ ಅಪ್ಲೈ ಮಾಡ್ಕೊಂಡು ನೀವು ಎಲೆಕ್ಟ್ರಿಸಿಟಿ ಪವರನ್ನು ಅವೈಲ್ ಮಾಡ್ಕೋಬೋದು. ಇದ್ರ ಜೊತೆಗೆ ಈ ಥರ ನಿಮಗೆ ಹೊಸದಾಗಿ ಅಲ್ಲಲ್ಲೇ ಅಪ್ಡೇಟು ನಾವು ಏನೇನು ಮಾಡ್ತಾ ಇರ್ತಾರೆ ಸರ್ಕಾರದಿಂದ ಎಲೆಕ್ಟ್ರಿಸಿಟಿ ಬಗ್ಗೆ ಮತ್ತು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಮತ್ತು ಜನರಲ್ಲಾಗಿ ಯಾವುದೇ ನೋಟಿಫಿಕೇಷನ್ನು ಅಥವಾ ಪಬ್ಲಿಕ್ಗೆ ಯುಟಿಲೈಸ್ ಆಗುವಂಥ ಯಾವುದೇ ವಿಚಾರವನ್ನು ನಮ್ಮ ಚಾನಲಲ್ಲಿ ಹೇಳ್ತಾ ಇರ್ತೀವಿ. ದಯಮಾಡಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಯಾಕೆಂದರೆ ಜನರಿಗೆ ತಿಳುವಳಿಕೆ ಇರೋದಿಲ್ಲ. ಸುಮ್ಮನೆ ಹೆಂಗೆ ಕಟ್ಬಿಟ್ಟು ಸಿಕ್ಕಾಕೊಂಡು ಅವರು ಪೆನಾಲ್ಟಿ ಕಟ್ಟೋದು ಬೇಡ. ಪೆನಾಲ್ಟಿ ಕಟ್ಟಿದ್ರೂ ನಿಮಗೆ ಪವರ್ ಸಪ್ಲೈ ತಗೊಳ್ಳೋದು ಕಷ್ಟ ಆಗುತ್ತೆ. ಪವರ್ ಸಪ್ಲೈ ತಗೊಳ್ಳಿಕ್ಕೆ ಲೇಟೆಸ್ಟ್ ಅಮೆಂಡ್ಮೆಂಟ್ ಪ್ರಕಾರ ಇನ್ನು ಮುಂದೆ ಕಟ್ಟುವಂಥವ್ರು ಕಟ್ಟಿರುವಂಥವ್ರು ನಿಮ್ಮ ಸೈಟು ಯಾವ ಥರ ಕಟ್ಟಿದ್ದೀರಿ ಅನ್ನೋದನ್ನು ನೋಡ್ಕೊಂಡು ನೀವು ಪವರ್ ಸಪ್ಲೈಗೆ ಅಪ್ಲೈ ಮಾಡಿ. ಈ ಥರ ಹೊಸ ವೀಡಿಯೋಗಳಿಗಾಗಿ SLN Tech Palace ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ನನ್ನ ವೀಡಿಯೋ ನೋಡೋದಕ್ಕೆ ತಮಗೆಲ್ರಿಗೂ ಥ್ಯಾಂಕ್ಸ್.